ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಫಕೀರೇಶ್. ಇಂದು ನಾನು ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಲಿದ್ದೇನೆ. ಏಕೆಂದರೆ ಇಡೀ ದಕ್ಷಿಣ ಭಾರತವನ್ನೇ ಆಳಿದ ಅಪ್ರತಿಮ ವೀರನ ಬಗ್ಗೆ ಒಂದೆರಡು ಮಾತನಾಡಲು ನಾನು ಇಚ್ಛುಕನಾಗಿದ್ದೇನೆ. ಏನಪ್ಪ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಸಾಧನೆಗಳು ಏನೆಂದರೆ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ಇಬ್ಬರೂ ಸಹ ಮಹಾನ್ ರಾಜರಾಗಿದ್ದರು. ಹರ್ಷವರ್ಧನನು ಉತ್ತರ ಭಾರತದ ಬಲಿಷ್ಠ ಸಾಮ್ರಾಟನಾಗಿದ್ದನು. ಅನೇಕ ರಾಜ್ಯಗಳನ್ನು ಜಯಿಸಿದ ನಂತರ ಅವನಿಗೆ ದಕ್ಷಿಣ ಭಾರತವನ್ನು ತನ್ನ ಆಡಳಿತಕ್ಕೆ ತರಬೇಕೆಂಬ ಆಸೆ ಹುಟ್ಟಿತು. ಆದರೆ ದಕ್ಷಿಣದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಶೂರ ರಾಜ ಇಮ್ಮಡಿ ಪುಲಿಕೇಶಿ ಆಳುತ್ತಿದ್ದನು. ಬಾದಾಮಿ ನಗರದಿಂದ ರಾಜ್ಯವನ್ನು ಆಳುತ್ತಿದ್ದ ಇಮ್ಮಡಿ ಪುಲಿಕೇಶಿಯ ಪ್ರಜೆಗಳು ಪ್ರೀತಿಯನ್ನು ಪಡೆದಿದ್ದನು. ಅವನು ಧೈರ್ಯಶಾಲಿ ಮಾತ್ರವಲ್ಲ, ಬುದ್ಧಿವಂತನೂ ಆಗಿದ್ದನು. ಅವನ ಆಡಳಿತದಲ್ಲಿ ರಾಜ್ಯವು ಸಮೃದ್ಧಿಯಾಗಿತ್ತು. ಒಂದು ದಿನ ಉತ್ತರದಿಂದ ಹರ್ಷವರ್ಧನನ ಸೇನೆ ದಕ್ಷಿಣದತ್ತ ಬರುತ್ತಿದೆ ಎಂಬ ಸುದ್ದಿ ಬಂತು. ರಾಜ್ಯಸಭೆಯಲ್ಲಿ ಮಂತ್ರಿಗಳು ಭಯದಿಂದ ಹೇಳಿದರು, ಮಹಾರಾಜನೇ, ಹರ್ಷವರ್ಧನನ ಸೇನೆ ಬಹಳ ದೊಡ್ಡದು. ಸಾವಿರಾರು ಆನೆಗಳು ಮತ್ತು ಸೈನಿಕರು ಅವನ ಬಳಿ ಇದ್ದಾರೆ. ಆದರೆ ಇಮ್ಮಡಿ ಪುಲಿಕೇಶಿ ಶಾಂತವಾಗಿ ಉತ್ತರಿಸಿದನು, ದೊಡ್ಡ ಸೇನೆ ಇದ್ದರೆ ಮಾತ್ರ ಜಯ ಸಿಗುವುದಿಲ್ಲ. ಧೈರ್ಯ ಮತ್ತು ತಂತ್ರ ಇದ್ದರೆ ವಿಜಯ ನಮ್ಮದೇ. ಅವನು ತಕ್ಷಣ ಯುದ್ಧ ಸಿದ್ಧತೆ ಆರಂಭಿಸಿದನು. ನರ್ಮದಾ ನದಿಯ ತೀರದಲ್ಲಿ ತನ್ನ ಸೇನೆಯನ್ನು ನಿಲ್ಲಿಸಿದನು. ಏಕೆಂದರೆ ಆ ನದಿ ಉತ್ತರ ಮತ್ತು ದಕ್ಷಿಣ ಮಧ್ಯೆ ಪ್ರಮುಖ ಗಡಿಯಾಗಿತ್ತು. ಕೆಲವು ದಿನಗಳ ನಂತರ ಹರ್ಷವರ್ಧನನ ಸೇನೆ ನರ್ಮದಾ ನದಿಯ ತೀರಕ್ಕೆ ತಲುಪಿತು. ಅವರ ಡೊಳ್ಳಿನ ಸದ್ದು ಭೂಮಿಯನ್ನು ನಡುಗುತ್ತಿತ್ತು. ಹರ್ಷವರ್ಧನನು ಆತ್ಮವಿಶ್ವಾಸದಿಂದ ಹೇಳಿದನು, ಇಂದು ದಕ್ಷಿಣ ಭಾರತ ನನ್ನದಾಗಲಿದೆ. ಆದರೆ ಇಮ್ಮಡಿ ಪುಲಿಕೇಶಿ ಈಗಾಗಲೇ ಚತುರ ತಂತ್ರ ರೂಪಿಸಿದ್ದನು. ಅವನು ತನ್ನ ಸೈನಿಕರನ್ನು ಕಾಡುಗಳಲ್ಲಿ ಮತ್ತು ನದಿಯ ಸುತ್ತ ಅಡಗಿಸಿದ್ದನು. ಹರ್ಷನ ಸೇನೆ ನದಿಯನ್ನು ದಾಟಲು ಆರಂಭಿಸಿದ ತಕ್ಷಣದಲ್ಲಿಯೇ ಚಾಲುಕ್ಯ ಸೇನೆಯನ್ನು ದಾಳಿ ನಡೆಸಿತು. ಬಾಣಗಳು ಮಳೆಯಂತೆ ಸುರಿಯತೊಡಗಿದವು. ಕುದುರೆ ಸೈನ್ಯ ಶತ್ರುಗಳ ಮೇಲೆ ವೇಗವಾಗಿ ದಾಳಿ ಮಾಡಿತು. ನದಿಯ ಮಧ್ಯೆ ಸಿಲುಕಿದ ಹರ್ಷನ ಸೈನಿಕರು ಗೊಂದಲಕ್ಕೀಡಾದರು. ಆನೆಗಳು ಹೆದರಿಕೊಂಡು ಓಡತೊಡಗಿದವು. ಇಮ್ಮಡಿ ಪುಲಿಕೇಶಿ ಸ್ವತಃ ಭೂಮಿಗಿಳಿದು ತನ್ನ ಯೋಧರಿಗೆ ಧೈರ್ಯ ತುಂಬಿದನು. ನಮ್ಮ ನೆಲಕ್ಕಾಗಿ ಹೋರಾಡಿ ಎಂದು ಅವನು ಘರ್ಜಿಸಿದನು. ಚಾಲುಕ್ಯದ ಯೋಧರು ಪ್ರಾಣಾಪಾಯವಾಗಿ ಹೋರಾಡಿದರು. ಕೊನೆಗೆ ಹರ್ಷವರ್ಧನನ ಸೇನೆ ದುರ್ಬಲವಾಗಿ ಹಿಂದಕ್ಕೆ ಸರಿಯತೊಡಗಿತು. ಹರ್ಷವರ್ಧನನು ತನ್ನ ಸೋಲನ್ನು ಒಪ್ಪಿಕೊಂಡು ಉತ್ತರದತ್ತ ಹಿಂದಿರುಗಿದನು. ಈ ವಿಜಯದಿಂದ ಇಮ್ಮಡಿ ಪುಲಿಕೇಶಿಯ ಕೀರ್ತಿ ಭಾರತದೆಲ್ಲೆಡೆ ಹರಡಿತು. ಅವನ ದಕ್ಷಿಣ ಭಾರತದ ಗೌರವವನ್ನು ಕಾಪಾಡಿದ ಮಹಾನ್ ರಾಜನಾಗಿ ಇತಿಹಾಸದಲ್ಲಿ ಅಮರನಾದನು, ಮೆರೆದನು. ಧನ್ಯವಾದಗಳು. ನನ್ನ ಈ ಕಥೆಯಿಂದಾಗಿ ಕನ್ನಡಿಗರಲ್ಲಿ ಸ್ವಲ್ಪನಾದರೂ ದೇಶಾಭಿಮಾನ ಮೂಡಿದ್ದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.